ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದುವರೆಗೂ ನೀವು ಉದ್ದಿನವಡೆ, ಕಡಲೆಬೇಳೆ ವಡೆ ತಿಂದಿರ್ತೀರ, ಆದರೆ ಈ ಥರ ಕರಮಣಿ ಕಾಳು ವಡೆ ಯಾರಾದರೂ ಟ್ರೈ ಮಾಡಿದ್ದೀರಾ? ತುಂಬಾ ಟೇಸ್ಟಿಯಾಗಿರುತ್ತೆ. ಹೇಗೆ ಮಾಡಬೇಕು ಅನ್ನೋದನ್ನ ನಾನು ಇವತ್ತು ನಿಮಗೆ ತೋರಿಸ್ಕೊಂಡು ಕೊಡ್ತೀನಿ. ನೀವು ಒಂದು ಸಲ ತಪ್ಪದೆ ಟ್ರೈ ಮಾಡಿ, ತಿನ್ನೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಮನೇಲೆಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಒಂದು ಸಲ ಟ್ರೈ ಮಾಡಿ. ಮಾಡೋದೆಲ್ಲ ಒಂದೇ ಟೈಮಿಗೆಲ್ಲ ಖಾಲಿಯಾಗಿಬಿಡುತ್ತೆ, ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ಹಂಗೆ ನಮ್ಮ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ, ಏನು ಅನ್ನಿಸ್ತು ಅಂತ ಹೇಳೋದನ್ನ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬನ್ನಿ ಇವಾಗ ಕರಮಣಿ ಕಾಳು ವಡೆನ ಹೇಗೆ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಂಡು ಕೊಡ್ತೀನಿ. ಈ ಕರಮಣಿ ಕಾಳನ್ನ ಈ ರೀತಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ತಗೊಂಡು ಒನ್ ನೈಟ್ ಹಿಂದೆನೇ ಇದನ್ನ ನೀಟಾಗಿ ನೆನೆಸಿ ಇಡಬೇಕಾಗುತ್ತೆ. ಇವಾಗ ನೆನೆಯೋದಕ್ಕಿಂತ ಮುಂಚೆ ನಾವು ಇವಾಗ ಇದನ್ನು ಮಿಕ್ಸಿಗೆ ಹಾಕಿಬಿಟ್ಟು ಒಂಚೂರು ಪುಡಿ ಮಾಡ್ಕೋಬೇಕಾಗತ್ತೆ. ನೀವು ಈ ಥರ ಮಾಡೋಕ್ಕಾಗಲ್ಲ ಅಂತಂದರೆ ನೀವು ಬೇಳೆ ಸಹ ತಂದ್ಕೊಂಡು ಮಾಡ್ಕೋಬೋದು. ನಮ್ಮನೇಲಿ ಕಾಳೆ ಇತ್ತಲ್ಲ ಅಂತ ಹೇಳಿಬಿಟ್ಟು ಒಂಚೂರು ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಅದು ಸಿಪ್ಪೆ ಎಲ್ಲ ಬಿಡಿಸ್ಕೊಳ್ಳಿ ಅಂತ ಹೇಳಿಬಿಟ್ಟು ಮಿಕ್ಸಿಗೆ ಹಾಕೋದಷ್ಟೇ. ಇವಾಗ ನಾನು ಇದನ್ನು ನೀರು ಹಾಕಿ ನೆನೆಯೋಕೆ ಇಡ್ತಾ ಇದ್ದೀನಿ. ನೀರು ಒಂದು ಸ್ವಲ್ಪ ಜಾಸ್ತಿನೇ ಹಾಕಿ, ಅದು ನೆಂದು ಒಂದು ಸ್ವಲ್ಪ ದಪ್ಪ ಆಗುತ್ತೆ ಕಾಳೆಲ್ಲ, ಸೊ ಅದು ಫುಲ್ ತುಂಬಿಕೊಳ್ಳುತ್ತೆ. ಇವಾಗ ಏನಿಲ್ಲ ಅಂತಂದರೂ ಒಂದು 8 hours ಆದರೂ ಅದನ್ನ ನೆನೆಯೋಕೆ ಇಡಬೇಕಾಗತ್ತೆ. ಮಾರನೇ ದಿನ ಬೆಳಗ್ಗೆ ನಾನು ಇದನ್ನು ತೆಗಿತಾ ಇದ್ದೀನಿ. ಇವಾಗ ನೋಡಿ, ಕಾಳೆಲ್ಲ ನೆಂದು ಸಾಫ್ಟ್ ಆಗಿದೆ. ನಾವಿವಾಗ ಇದನ್ನು ನೀರು ಮತ್ತು ಕಾಳೆಲ್ಲ ಸಪ್ರೇಟ್ ಮಾಡಿಬಿಟ್ಟು ಮಿಕ್ಸಿಗೆ ಹಾಕಬೇಕಾಗುತ್ತೆ. ಇದನ್ನ ನೋಡಿ, ಕಾಳನ್ನ ನೆನೆಹಾಕೋದಕ್ಕಿಂತ ಮುಂಚೆ ಮಿಕ್ಸಿಗೆ ಹಾಕಿದ್ರೆ ಒಂಚೂರು ಈ ಥರ ಸಿಪ್ಪೆ ಬಿಡಿಸ್ಕೊಳ್ಳೋದಕ್ಕೆಲ್ಲ ಈಸಿ ಆಗುತ್ತೆ. ಅದಕ್ಕೋಸ್ಕರ ನಾನು ಮಿಕ್ಸಿಗೆ ಹಾಕಿದ್ದಿದ್ದನ್ನ ಫುಲ್ ಕಾಳೆ ಅದನ್ನು ನೆನೆಸೋಕೆ ಹೋದರೆ ಸಿಪ್ಪೆ ಅಷ್ಟು ಈಸಿಯಾಗಿ ಬರೋದಿಲ್ಲ. ಅದಕ್ಕೆ ನಾನು ಮಿಕ್ಸಿಗೆ ಹಾಕಿದ್ದು. ನಾವಿವಾಗ ನೆನೆಹಾಕಿಟ್ಕೊಂಡಿರುವಂತಹ ಕಾಳು ಮತ್ತು ಈ ರೀತಿ ಕಟ್ ಮಾಡ್ಕೊತಾ ಇರೋಂತಹ ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸಹ ಮಿಕ್ಸಿಗೆ ಹಾಕಬೇಕಾಗುತ್ತೆ. ನಿಮಗೆ ಮಿಕ್ಸಿಗೆ ಹಾಕೋಕ್ಕೆ ಇಷ್ಟ ಇಲ್ಲ, ನಾವು ಹಾಗೆ ಮಾಡ್ತೀವಿ ಅನ್ನೋಂಗಿದ್ರೆ ನೀವು ಹಾಗೆ ಮಾಡ್ಬೋದು. ನಮ್ಮ ಮನೇಲೆಲ್ಲ ಈ ಥರ ಮಿಕ್ಸಿಗೆ ಹಾಕಿ ಮಾಡಿ ಅಭ್ಯಾಸ. ನಮ್ಮ ಮನೇಲಿ ಈ ರೀತಿ ಕರಮಣಿ ಕಾಳು ವಡೆ ಮಾಡಿದಾಗ ಮಾತ್ರನೇ ನಾವು ಮಿಕ್ಸಿಗೆ ಹಾಕೋದು. ಬೇರೆ ವಡೆ ಆಗಲಿ ಬೋಂಡ ಆಗಲಿ ಮಾಡ್ಬೇಕಾರೆಲ್ಲ ಮಿಕ್ಸಿಗೆ ಹಾಕೋಕ್ಕೆ ಹೋಗಲ್ಲ, ಜಸ್ಟ್ ಕಟ್ ಮಾಡಿ ಹಾಕ್ತೀವಿ ಅಷ್ಟೇ. ನೀವು ಇದಕ್ಕೂ ಸಹ ಮಿಕ್ಸಿಗೆ ಹಾಕ್ತೀವಿ ಅನ್ನೋಂಗಿದ್ರೆ ಮಿಕ್ಸಿಗೆ ಹಾಕ್ಕೋಬೋದು, ಇಲ್ಲ ಅಂತಂದರೆ ಅದೇ ರೀತಿ ಕಟ್ ಮಾಡಿ ಹಾಕ್ಕೋಬೋದು. ನಾನಿವಾಗ ನೆನೆಹಾಕಿಟ್ಕೊಂಡಿದ್ದಂತಹ ಕರಮಣಿ ಕಾಳನ್ನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಟ್ಟು ಇದನ್ನು ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಇವಾಗ ನೋಡಿ, ಎಲ್ಲದನ್ನು ಈ ರೀತಿ ತುಂಬ ಸಾಫ್ಟ್ ಆಗುವಲ್ದಲೆ ತುಂಬ ತರಿ ಆಗುವಲ್ದಲೆ ಒಂದು ಮೀಡಿಯಮ್ ಆಗಿ ಸ್ವಲ್ಪ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಇದನ್ನ ಮಾಡ್ಕೊಂಡಿದ್ದಾಗಿದೆ. ಇವಾಗ ಅದೇ ಮಿಕ್ಸಿ ಜಾರ್ಗೆ ಆವಾಗಲೇ ನಾನು ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸಹ ಸೇರಿಸ್ಕೊತಾ ಇದ್ದೀನಿ ನಾನು. ಈ ಈರುಳ್ಳಿ ಕಟ್ ಮಾಡಿಟ್ಕೊಂಡಿರೋಂತಹ ಈರುಳ್ಳಿ ಎಲ್ಲನೂ ಒಂದೇ ಸಲ ಹಾಕಬೇಡಿ. ಫಸ್ಟು ಒಂದು ಅರ್ಧ ಈರುಳ್ಳಿ ಹಾಕ್ಕೊಳ್ಳಿ. ಅದೆಲ್ಲ ಪೇಸ್ಟ್ ಮಾಡಿದ್ದಾದಮೇಲೆ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಪೇಸ್ಟ್ ಮಾಡಿದ್ದಾದಮೇಲೆ ಕೊನೆಗೆ ಒಂದು ಸ್ವಲ್ಪ ಈರುಳ್ಳಿ ಹಾಕಿಬಿಟ್ಟು ಜಸ್ಟ್ ಈರುಳ್ಳಿ ಎಲ್ಲ ಹಂಗೆ ಕಾಣೋ ಥರ ಫುಲ್ ಹಂಗೆ ಇರೋ ಥರ ಜಸ್ಟ್ ಒಂದೇ ಒಂದು ಸಲ ಮಿಕ್ಸಿ ತಿರುಗಿಸ್ಕೊಳ್ಳಿ ಸಾಕು. ತಿನ್ಬೇಕಾದ್ರೆ ಈರುಳ್ಳಿ ಬಾಯಿಗೆ ಸಿಕ್ಕರೆ ಅದು ತಿನ್ನೋಕ್ಕೆ ಚೆಂದ. ನೋಡಿ, ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಪೇಸ್ಟನ್ನ ನಾನಿವಾಗ ಆವಾಗಲೇ ರೆಡಿ ಮಾಡಿಟ್ಕೊಂಡಿದ್ವಲ್ಲ ಕರಮಣಿ ಕಾಳು ಪೇಸ್ಟ್, ಅದಕ್ಕೆ ಬೇರೆಸ್ತಾ ಇದ್ದೀನಿ. ಹಂಗೆ ಇದಕ್ಕೆ ಉಪ್ಪೇನಾದರೂ ಕಮ್ಮಿ ಇರೋಂಗಿದ್ರೆ ನೀವು ಉಪ್ಪು ಮತ್ತೆ ಸೇರಿಸ್ಕೋಬೋದು. ಇದಕ್ಕೇನಾದರೂ ಒಂದೇ ಒಂದು ಕಲ್ಲು ಉಪ್ಪು ಜಾಸ್ತಿ ಆದ್ರೂ ಆಮೇಲೆ ತಿನ್ನೋದಕ್ಕಾಗಲ್ಲ, ಉಪ್ಪು ಜಾಸ್ತಿ ಇದೆ ಅನ್ನಂಗೆ ಫೀಲ್ ಆಗ್ತಾ ಇರುತ್ತೆ. ನೋಡಿಕೊಂಡು ಸ್ವಲ್ಪ ಕಮ್ಮಿನೇ ಉಪ್ಪು ಹಾಕಿರ್ರಿ, ಪರವಾಗಿಲ್ಲ. ಈ ರೀತಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅದು ಈರುಳ್ಳಿ ಮೆಣಸಿನ್ಕಾಯಿ ಪೇಸ್ಟ್ ಮತ್ತು ಕರಮಣಿ ಕಾಳು ಪೇಸ್ಟ್ ಎಲ್ಲ ಫುಲ್ ಮಿಕ್ಸ್ ಆಗಿಬಿಡ್ಬೇಕದು. ತದನಂತರ ಇವಾಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಎಣ್ಣೆ ಕಾಯಕ್ಕೆ ಇಡ್ತಾ ಇದ್ದೀನಿ. ಇವಾಗ ಎಣ್ಣೆ ಎಲ್ಲ ನೀಟಾಗಿ ಕಾದಿದ ನಂತರ ಒಂದು ಬಾಳೆ ಎಲೆ ಅಥವಾ ನಿಮ್ಮ ಮನೇಲಿ ಒಂದು ಪ್ಲಾಸ್ಟಿಕ್ ಕವರ್ ಏನಾದರೂ ಇದ್ದರೆ ಅದನ್ನು ತೊಗೊಂಬಿಟ್ಟು ಅದಕ್ಕೆ ಈ ರೀತಿ ವಡೆಗೆ ಶೇಪ್ ಕಟ್ಕೋಬೇಕಾಗತ್ತೆ.
ನೀವು ಹಂಗೆ ಹಾಕ್ತೀವಿ ಅನ್ನಂಗಿದ್ರೆ ನೋ ಪ್ರಾಬ್ಲಮ್, ಹಾಗೆ ಹಾಕ್ಬೋದು. ನಮಗೆ ನೋಡೋಕ್ಕೆ ಚೆನ್ನಾಗಿರಬೇಕು, ಶೇಪ್ ಬೇಕು ಅಂತ ಅಂದ್ಕೊಳ್ಳೋರು ಈ ರೀತಿ ಮಾಡಿ ಹಾಕಿ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಈ ರೀತಿ ಒಂದೊಂದೇ ನಿಧಾನಕ್ಕೆ ಬಿಟ್ಕೋಬೇಕಾಗತ್ತೆ. ಎಣ್ಣೆ ಜಾಸ್ತಿ ಫುಲ್ ಕಾಯೋದು ಬೇಡ, ಮೀಡಿಯಮಾಗಿ ಒಂದು ಸ್ವಲ್ಪ ಕಾದಿರಲಿ ಸಾಕು. ಫುಲ್ ಎಲ್ಲ ಎಣ್ಣೆ ಕಾದಿರಂಗಿದ್ರೆ ಅದು ಫುಲ್ ಎಲ್ಲ ಕರ್ರಗಾಗ್ಬಿಡತ್ತೆ. ಸೊ ಮೀಡಿಯಮ್ ಫ್ಲೇಮಲ್ಲಿ ಒಂಚೂರು ನಿಧಾನಕ್ಕೆ ಬೇಯಿಸ್ಕೊಳ್ಳಿ. ಈ ರೀತಿ ಎಲ್ಲೆಲ್ಲಿ ಗ್ಯಾಪ್ ಇರುತ್ತೋ ಹಂಗೆ ಹಾಕ್ಕೊತಾ ಇದ್ದೀನಿ. ನಾನಿವಾಗ ಇದನ್ನು ಗೋಲ್ಡನ್ ಕಲರ್ ಬರೋ ತನಕ ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ. ಒಂದು 5 ನಿಮಿಷ ಸಾಕಾಗುತ್ತೆ, ಬೇಗನೆ ಬೇಯುತ್ತೆ. ಈ ರೀತಿ ಈ ಕಲರಿಗೆ ಬರೋ ತನಕ ಬೇಯಿಸ್ಕೊಂಡ್ರೆ ಸಾಕು, ಕರಿಮಣಿ ಕಾಳು ವಡೆ ತಯಾರಾಗುತ್ತೆ. ನೋಡಿ, ನೋಡೋದಕ್ಕೆ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ, ತಿನ್ನೋದಕ್ಕೂ ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಾನಿವಾಗ ಇದನ್ನು ಸಪ್ರೇಟಾಗಿ ಒಂದು ಪ್ಲೇಟಿಗೆ ತೆಗೆದಿಟ್ಕೊತಾ ಇದ್ದೀನಿ. ನೋಡಿ, ನೋಡೋದಕ್ಕೆ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ, ತಿನ್ನೋದಕ್ಕೂ ಸಹ ಅದಕ್ಕಿಂತ ಇನ್ನೂ ಟೇಸ್ಟಿಯಾಗಿರುತ್ತೆ. ನಾನಿವಾಗ ಇದನ್ನ ಗ್ರೀನ್ ಚಟ್ನಿ ಜೊತೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೀವು ನಾರ್ಮಲ್ ಶೇಂಗಾ ಚಟ್ನಿ ಜೊತೆ ಆಗಲಿ, ಈ ರೀತಿ ಗ್ರೀನ್ ಚಟ್ನಿ ಜೊತೆ ಆಗಲಿ ಶೇರ್ ಮಾಡ್ಕೋಬೋದು. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಖಾರ ತಿನ್ನೋಕ್ಕಾಗಲ್ಲ ಅನ್ನೋರು ಕೆಚಪ್ ಜೊತೆ ಸಹ ಇದನ್ನು ಸರ್ವ್ ಮಾಡ್ಕೋಬೋದು. ಈ ರೀತಿ ಕರಿಮಣಿ ಕಾಳು ವಡೆ ಮಾಡೋ ವಿಧಾನ ತುಂಬಾ ಈಸಿಯಾಗಿರುತ್ತೆ ಆ್ಯಂಡ್ ತುಂಬಾ ಟೇಸ್ಟಿಯಾಗಿರುತ್ತೆ. ನಮ್ಮ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಮತ್ತೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೊನೆ ತನಕ ಹೀಗೆ ಎಲ್ಲ ವೀಡಿಯೋಸ್ನ ನೋಡ್ತಾ ಇರಿ, ಸ್ಕಿಪ್ ಮಾಡ್ತೀರಾ, ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ನೀವು ಒಂದ್ಸಲ ಇದನ್ನ ತಪ್ಪದೆ ಟ್ರೈ ಮಾಡಿ. ಧನ್ಯವಾದಗಳು.